ನಮಸ್ಕಾರ. ಎಸ್ಎಸ್ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ಈಗ ವಾರ್ತೆಗಳ ವಿವರ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿದ್ದ ಬ್ಯಾನರ್ ಹರಿದು ಹಾಕಿ ನಾರಾಯಣಗೌಡರವರು ಕರ್ನಾಟಕ ರಕ್ಷಣಾ ವೇದಿಕೆಯ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಬ್ಯಾನರ್ ಹಾಕುವವರಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಇದ್ರೆ ಹರಿದು ಹಾಕುವ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ಎಚ್ಚರ ಇಂಗ್ಲಿಷ್ ಬ್ಯಾನರ್ ಹಾಕುವವರಿಗೆ ಅಂತ ಹೇಳಿದ್ದಾರೆ. ದೃಶ್ಯಾವಳಿಯಲ್ಲಿ ನೀವು ನೋಡಬಹುದು ಯಾವ ರೀತಿ ಆಕ್ರೋಶ ಹೊರಹಾಕಿ ಘೋಷಣೆ ಹಾಕ್ತಿದ್ದಾರೆ ಅಂತ. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾಧ್ಯಕ್ಷ ಶಬೀರ್ ಸಾದ್ಬೆಟ್ಟಿ ಮಾತನಾಡಿದ್ರು. ಯಾವುದೇ ಭಾಷೆ 60% ಇರಬಾರ್ದು, ಕನ್ನಡಕ್ಕೆ 60%, ಅನ್ಯ ಭಾಷೆಗೆ 40%, ಕನ್ನಡದ ಆದ್ಯತೆ ಕೊಡಿ ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷ ಶಬೀರ್ ಸಾದ್ ಪಚ್ಚೆ, ತಾಲೂಕಾ ಮುಖಂಡರು ಮಂಜು ಹೋಳಿ ಕಟ್ಟಿ ಸೇರಿದಂತೆ ಹಾಗೂ ಸಿದ್ದುಗೌಡ ಹಿಪ್ಪರಗಿ, ಸಚಿನ್ ಪಾಟೀಲ್, ಜಾಫರ್ ಪಾಟೀಲ್, ಅಪ್ಪು ಪೂಜಾರಿ, ಅನೇಕ ತಾಲೂಕಾ ಘಟಕದ ಸದಸ್ಯರು ಪಾಲ್ಗೊಂಡಿದ್ರು. ಶಿವಾಜಿ ಮಹಾರಾಜ ಜಯಂತಿ, ಶಿವಾಜಿ ಮಹಾರಾಜರ ಒಂದು ಫಂಕ್ಷನ್ಗೆ ಯತ್ನಾಳ್ ಸಾಹೇಬರು ಇಲ್ಲಿ ಬಂದಿದ್ದರು. ಉರ್ದು ಭಾಷೆ ಆಗಲಿ, ಇಂಗ್ಲೀಷ್ ಆಗಲಿ, ಮರಾಠಿ ಆಗಲಿ ಯಾವಕ್ಕೂ ನಾವು ಬಿಡಂಗಿಲ್ಲ. ಇದೊಂದು ಎಚ್ಚರಿಕೆ ಕೊಡ್ತೀವಿ. ಯಾವುದೂ ಭಾಷೆ 60% ಇರಬಾರ್ದು. ಕನ್ನಡ 60%, 40% ಅನ್ಯ ಭಾಷೆ. ಅದಕ್ಕೆ ನಾವು ಗಡುವು ಕೊಡ್ತೀವಿ. ಮುಂದೆ ಇವತ್ತು ಸಾಯಿ ನಿಖಿತನ ಬೋರ್ಡನ್ನು ಹರಿದ ನಾವು ಇದು ಮಾಡೋದು. ಅಣ್ಣ ಟಿ.ಎನ್. ನಾರಾಯಣಗೌಡರು ಆದೇಶ ಇವರಿಗೆ ನಾವು ಜೈಲಕ್ಕೂ ಹೆದರುವುದಿಲ್ಲ, ನಮ್ಮ ಕೇಸ್ಗೂ ಹೆದರುವುದಿಲ್ಲ. ಅಣ್ಣ ಟಿ.ಎನ್. ನಾರಾಯಣಗೌಡಕ್ಕೂ ಜೈಲು ಆಗಲಿ, ನೀವು ಏನೂ ಮಾಡ್ಕೋರಿ, ಅದಕ್ಕೆ ನಾನು ಅದೀನಿ. ಅದಕ್ಕೆ ನಾನು ಗಡುವು ಕೊಡ್ತೀನಿ. ಯಾವುದೂ ಕನ್ನಡಗಳು ಹಾಕಿಲ್ಲಲ್ಲ, ಇವತ್ತು ಹಿಡ್ಕೊಂಡು ನೀವು ಹಾಕ್ಲಾಕ ಶೋ ಮಾಡಿರಿ. ಅದಕ್ಕೆ ಬಿಟ್ಟು ನೀವು ಮತ್ತೆ ಬೇರೆ ಇದು ಹಾಕ್ತೀನಿ. ಬ್ಯೂರೋ ರಿಪೋರ್ಟ್, ಎಸ್ಎಸ್ವಿ ನ್ಯೂಸ್.